ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಚಳಿಗಾಲದಲ್ಲಿ ಚರ್ಮ ಒಡೆಯುವುದನ್ನು ತಡೆಯಲು ಯಾವ ಎಣ್ಣೆಯನ್ನು ಹಚ್ಚಬೇಕು? ಆಪ್ಷನ್ಸ್ ಎ ಬಾದಾಮ್ ಎಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಎಳ್ಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನ ಎಣ್ಣೆ. ಚಳಿಗಾಲದಲ್ಲಿ ತ್ವಚೆ ಡ್ರೈ ಆಗುವುದಕ್ಕೆ ಹಾಗೂ ಚರ್ಮ ಒಡೆಯುವುದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಎರಡನೇ ಪ್ರಶ್ನೆ. ಊಟದ ನಂತರ ಮೊಸರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ರೋಗನಿರೋಧಕ ಶಕ್ತಿ, ಬಿ ತೂಕ ಇಳಿಕೆ, ಸಿ ಅಧಿಕ ರಕ್ತದೊತ್ತಡ, ಡಿ ಜೀರ್ಣಕ್ರಿಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಊಟದ ನಂತರ ಮೊಸರು ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಹಾಗೂ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಮೂರನೇ ಪ್ರಶ್ನೆ. ಹಬೆ ತೆಗೆದುಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಶೀತ ಕಡಿಮೆ, ಬಿ ತ್ವಚೆ ಶುದ್ಧಿ, ಸಿ ಸುಕ್ಕುಗಟ್ಟುತ್ತದೆ, ಡಿ ಚರ್ಮ ಒಣಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ವಚೆ ಶುದ್ಧಿ. ನಿಯಮಿತವಾಗಿ ಹಬೆ ತೆಗೆದುಕೊಳ್ಳುವುದರಿಂದ ಬ್ಲ್ಯಾಕೆಟ್ಸ್ ಮತ್ತು ಮೊಡವೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಇದು ತೈಲ ಉತ್ಪಾದನೆಯನ್ನು ಹೆಚ್ಚಿಸಿ ನಿಮ್ಮ ಮುಖ ತೇವಗೊಳಿಸುತ್ತದೆ ಮತ್ತು ರಂಧ್ರಗಳನ್ನು ಮುಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ. ಕಪ್ಪು ದ್ರಾಕ್ಷಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್ ವಿರೋಧಿ, ಬಿ ತೂಕ ಹೆಚ್ಚು, ಸಿ ತಲೆನೋವು ನಿವಾರಣೆ, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ವಿರೋಧಿ. ಕಪ್ಪು ದ್ರಾಕ್ಷಿಯಲ್ಲಿ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಇದು ತಲೆಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಕೂದಲನ್ನು ದೃಢವಾಗಿ ಮತ್ತು ಆರೋಗ್ಯಕರವಾಗಿಸುತ್ತದೆ. ಕಪ್ಪು ದ್ರಾಕ್ಷಿಯಲ್ಲಿ ಸಾವಿರಾರು ಆರೋಗ್ಯ ಪ್ರಯೋಜನಗಳು ಅಡಗಿರುವುದರಿಂದ ಇತರ ದ್ರಾಕ್ಷಿಗಳಿಗಿಂತ ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಕಪ್ಪು ದ್ರಾಕ್ಷಿ ಪ್ರೆಷರ್ ಆಟ್ರೋಲೆಟ್ಸ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಈ ಹಣ್ಣು ಕರುಳು, ಸ್ತನ, ಗರ್ಭಕೋಶ, ಶ್ವಾಸಕೋಶದಂತ ಕ್ಯಾನ್ಸರ್ಗಳಲ್ಲಿ ರೇಡಿಯೋ ಮತ್ತು ಕೀಮೋಥೆರಪಿಗೆ ಪೂರಕವಾಗಿದೆ. ಐದನೇ ಪ್ರಶ್ನೆ. ಮೂಕ ಕಾಯಿಲೆ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಮಧುಮೇಹ, ಸಿ ಕ್ಯಾನ್ಸರ್, ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತದೊತ್ತಡ. ರಕ್ತದೊತ್ತಡವನ್ನು ಮೂಕ ಕಾಯಿಲೆ ಎಂದು ಕರೆಯುತ್ತಾರೆ. ಆರನೇ ಪ್ರಶ್ನೆ. ಖಾಲಿ ಹೊಟ್ಟೆಗೆ ಕಾಫಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ವಾಂತಿಯಾಗುತ್ತದೆ, ಬಿ ಬೊಜ್ಜು ಶೇಖರಣೆ, ಸಿ ಕರುಳು ಸೋಂಕು, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಕರುಳು ಸೋಂಕು. ಖಾಲಿ ಹೊಟ್ಟೆಗೆ ಕಾಫಿ ಕುಡಿದರೆ ಕರುಳು ಸೋಂಕು ಉಂಟಾಗುತ್ತದೆ. ಏಳನೇ ಪ್ರಶ್ನೆ. ನಮ್ಮ ಕೈ ಬೆರಳಿನಲ್ಲಿ ಅತಿ ಸೂಕ್ಷ್ಮವಾದ ಬೆರಳು ಯಾವುದು? ಆಪ್ಷನ್ಸ್ ಎ ಕಿರುಬೆರಳು, ಬಿ ತೋರುಬೆರಳು, ಸಿ ಹೆಬ್ಬೆರಳು, ಡಿ ಉಂಗುರ ಬೆರಳು. ಸರಿಯಾದ ಉತ್ತರ ಆಪ್ಷನ್ ಬಿ ತೋರುಬೆರಳು. ನಮ್ಮ ಕೈ ಬೆರಳಿನಲ್ಲಿ ಅತಿ ಸೂಕ್ಷ್ಮವಾದ ಬೆರಳು ತೋರುಬೆರಳು. ಎಂಟನೇ ಪ್ರಶ್ನೆ. ಕೋವಿಡ್ ದೇಹದ ಯಾವ ಅಂಗಕ್ಕೆ ಕೆಟ್ಟ ಪರಿಣಾಮ ಬೀರಿದೆ? ಆಪ್ಷನ್ಸ್ ಎ ಹೃದಯ, ಬಿ ಕಿಡ್ನಿ, ಸಿ ಲಿವರ್, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶ. ಕೋವಿಡ್ ಶ್ವಾಸಕೋಶದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಒಂಬತ್ತನೇ ಪ್ರಶ್ನೆ.
ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ? ಆಪ್ಷನ್ ಎ 9 ಗಂಟೆಗೆ, ಬಿ 8 ಗಂಟೆಗೆ, ಸಿ 7 ಗಂಟೆಗೆ, ಡಿ 10 ಗಂಟೆಗೆ. ಸರಿಯಾದ ಉತ್ತರ ಆಪ್ಷನ್ ಬಿ 8 ಗಂಟೆಗೆ. ರಾತ್ರಿ 8 ಗಂಟೆಗೆ ಊಟ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. 10ನೇ ಪ್ರಶ್ನೆ. ರಾಮಾಯಣದಲ್ಲಿ ಕೇಕೆಯ ದೇಶದಿಂದ ಬಂದ ರಾಣಿ ಯಾರು? ಆಪ್ಷನ್ ಎ ಇಂದುಮತಿ, ಬಿ ಕೌಸಲ್ಯ, ಸಿ ಕೈಕೇಯ, ಡಿ ಸುಮಿತ್ರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೈಕೇಯ. ರಾಮಾಯಣದಲ್ಲಿ ಕೇಕೆಯ ದೇಶದಿಂದ ಬಂದ ರಾಣಿ ಕೈಕೇಯ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮೂಕ ವಿಸ್ಮಿತ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.